ಇಲ್ಲ ಸಮಯ ಇಲ್ರಿ ಇಲ್ರಿ ಸಮಯ ಇಲ್ರಿ ಸಮಯ 3 ಗಂಟೆ ಆಗಿದೆ. ಪೂಜ್ಯ ಭಗವತ್ ಸ್ವರೂಪಿಗಳೇ, ಗುರುವೃಂದವೇ, ಶರಣರೇ, ಶರಣಿಯರೇ, ಸಕಲರ ಶ್ರೀಚರಣಕ್ಕೆ ಎನ್ನ ಅನಂತ ಕೋಟಿ ಪ್ರಣಾಮ. ನಾವೆಲ್ಲರೂ ಇಂದು ನಮ್ಮ ನೆಚ್ಚಿನ ಶರಣರಾಗಿರತಕ್ಕಂಥ ಅಮರೇಗೌಡ ಗವಾಯಿಗಳಿಗೆ ನಮನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ನಮನ ಯಾವಾಗ ಆಗುತ್ತೆ ಅಂತ ಕೇಳಿದರೆ, ನಮನ ಮಾತನಾಡುವುದರಿಂದ ನಮನ ಅಲ್ಲ, ವಾಚಾರ್ಥದ ನಮನ. ನಮನ ನಿಜವಾಗಲೂ ಯಾವಾಗ ಆಗುತ್ತೆ ಅಂತ ಕೇಳಿದರೆ, ಒಂದು ಕ್ಷಣ ನಮ್ಮ ಮನಸ್ಸು ಶೂನ್ಯವನ್ನು ತಲುಪಿದಾಗ ಅವರಿಗೆ ಒಂದು ನಮನ. ಅದಕ್ಕೆ ನಾನು ಅವರಿಗೆ ನಮನ ಸಲ್ಲಿಸಬೇಕು ಅಂದರೆ ನಿಮ್ಮ ಜೊತೆಗೂಡಿ ನಮನ ಸಲ್ಲಿಸಬೇಕಂತ ನಾನು ಇಚ್ಛೆ. ಹೇಗೆ ಸಲ್ಲಿಸಬೇಕು ಅಂತ ಕೇಳಿದರೆ, ನಾವೆಲ್ಲ ಇಷ್ಟು ಜೀವಿಗಳು ಒಂದು ಕ್ಷಣ ಮನ ಮೌನಗೊಂಡರೆ ಆ ಆತ್ಮಕ್ಕೆ ಶಾಂತಿ. ಅದಕ್ಕೆ 1 ನಿಮಿಷ ಮೌನಾಚರಣೆ ಮಾಡೋಣ. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಂಡು ಮಾಡಿ. ದಯವಿಟ್ಟು ಅದು ಕೂತನ್ನು ಹೇಳ್ತೇನೆ, ಕೂತಲ್ಲೇ ಹೇಳ್ತೇನೆ. ಮೌನ ಅಂದ ತಕ್ಷಣ ಹೇಳುವುದು ಬೇಡ, ಮನಸ್ಸು ಹೇಳಬೇಕಂತ. ಶರೀರ ಹೇಳುವುದು ಶಿಷ್ಟಾಚಾರ. ನನಗೆ ನಿಮ್ಮ ಸೂಕ್ಷ್ಮ ದೇಹವನ್ನು ಚೇತರಿಸಲು ಬಹಳ ಉತ್ಸುಕನಾಗಿದ್ದೆ. ಸ್ಥೂಲ ಸಹಜವಾಗಿ ಅದು ಅಭ್ಯಾಸ ಆಗಿದೆ. ನಾವೆಲ್ಲರೂ ಎಚ್ಚರವಾಗುವಂತಹದ್ದು, ಎಚ್ಚರ ಕೊಳ್ಳುವಂತಹದ್ದು ಸೂಕ್ಷ್ಮ ಶರೀರ. ಈಗ ನಾವು ಸೂಕ್ಷ್ಮ ಶರೀರವನ್ನು ಚೇತರಿಸುವುದಕ್ಕಾಗಿ ಕೇವಲ ನೇರವಾಗಿ ಕುಳಿತುಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ಕಣ್ಮುಚ್ಚಿ. ನಾವೊಂದು 2 ಮಾತುಗಳನ್ನು ಹೇಳ್ತೀನಿ, 2 ನಿಮಿಷದಲ್ಲಿ ಮೌನಾಚರಣೆಯನ್ನು ಮುಗಿಸೋಣ. ನೇರವಾಗಿ ಕುಳಿತುಕೊಳ್ಳಿ, ಬೆನ್ನು ಕತ್ತು ನೇರವಾಗಿರಲಿ, ಕೊಂಚ ಕತ್ತು ಹಿಂದೆ ವಾಲಿರಲಿ. ಕತ್ತು ಹಿಂದೆ ವಾಲಿದಾಗ ನಮ್ಮ ನಾಭಿಯವರೆಗೂ ಶ್ವಾಸ ಪ್ರವೇಶವಾಗುವುದು. ಆಗ ನಾಭಿಯೊಳಗಿರತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗುವುದು. ಆಗ ಮನುಷ್ಯನ ಮನಸ್ಸು ಶಾಂತವಾಗುವುದು. 2 ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಕತ್ತು ನೇರವಾಗಿರಲಿ, ಆಳವಾದ ಉಸಿರಾಟವನ್ನು ಮಾಡುತ್ತಾ ಅದರ ಆನಂದವನ್ನು ಅನುಭವಿಸಿ. ಹಾಗೆ ಪ್ರಜ್ಞೆಯಿಂದ ನಿಮ್ಮ ಮನಸ್ಸು ಚಿತ್ತವನ್ನು ಗಮನಿಸಿ, ಅವುಗಳ ವೃತ್ತಿಯಿಂದ ಮುಕ್ತರಾಗಿ. ಮನಸ್ಸಿನ ವೃತ್ತಿ ಸಂಕಲ್ಪ ವಿಕಲ್ಪ. ಯಾವಾಗ ಮನುಷ್ಯ ಪ್ರಜ್ಞೆಯಿಂದ ಮನಸ್ಸನ್ನು ಗಮನಿಸುವನೋ ಆಗ ಮನುಷ್ಯ ಮನಸ್ಸಿನ ಕಲ್ಪನಾ ವೃತ್ತಿಯಿಂದ ಮುಕ್ತನಾಗುವುದು. ಆಗ ಮನ ಲಿಂಗವೆನಿಸುವುದು. ಆ ಮನಸ್ಸಿನ ವೃತ್ತಿ ಇಲ್ಲದ ಮನಸ್ಸಿನ ಆನಂದವನ್ನು ಅನುಭವಿಸಬೇಕು ಮನುಷ್ಯ.
ಯಾಕೆ? ಸಾವು ತಡವಿಲ್ಲ. ಯಾವ ಕ್ಷಣದಲ್ಲಿ ಆದರೂ ಮನುಷ್ಯನಿಗೆ ಸಾವು ಸಂಭವಿಸಬಹುದು. ಅಷ್ಟರೊಳಗೆ ನಾನು ಮನಸ್ಸಿನ ವೃತ್ತಿಯಿಂದ ಮುಕ್ತನಾಗಿರುವುದು. ಮನೋವೃತ್ತಿರಹಿತ ಮನಸ್ಸನ್ನ, ಅದರ ಆನಂದವನ್ನು ಅನುಭವಿಸಿ. ಹಾಗೆ ಪ್ರಜ್ಞೆಯಿಂದ ಚಿತ್ತವನ್ನು ಗಮನಿಸಿ, ಚಿತ್ತದ ವೃತ್ತಿಯಿಂದ ಮುಕ್ತರಾಗಿ. ಚಿತ್ತದ ವೃತ್ತಿ ಚಾಂಚಲ್ಯ. ಸ್ವಲ್ಪ ಪ್ರಜ್ಞೆಯನ್ನು ಚಿತ್ತದ ಮೇಲೆ ಹರಿಸಿದರೆ ಚಿತ್ತದ ವೃತ್ತಿ ಕ್ಷಣಾರ್ಧದಲ್ಲಿ ನಷ್ಟವಾಗುವುದು. ಕಣ್ಗಳನ್ನು ಮುಚ್ಚಿ ನಿಜವಾಗೂ ನಾವು ಅವರಿಗೆ ನಮನವನ್ನು ಸಲ್ಲಿಸಬೇಕಾಗಿತ್ತು ಅಂದರೆ, ದಯವಿಟ್ಟು ನಿಮ್ಮ ಮನಸ್ಸು ಚಿತ್ತವನ್ನು ಒಂದು ಕ್ಷಣ ನನಗೆ ಅರ್ಪಿಸಿ, ಅರ್ಥ ನಿನ್ನ ಒರುವಿಗೆ ಅರ್ಪಿಸಿ ಕುಳಿತುಕೊಳ್ಳಿ. ಪ್ರಜ್ಞೆಯಿಂದ ಮನಸ್ಸು ಚಿತ್ತವನ್ನು ಗಮನಿಸಿ ಅವುಗಳ ವೃತ್ತಿಯಿಂದ ಮುಕ್ತರಾಗಿ ಅದರ ಆನಂದವನ್ನು ಅನುಭವಿಸಿ. ಹಾಗೆ ಇಡೀ ಶರೀರವನ್ನು ಪ್ರಜ್ಞೆಯಿಂದ ಗಮನಿಸಿ, ಇಡೀ ಶರೀರವನ್ನು ಚೈತನ್ಯಮಯಗೊಳಿಸಿ, ದೇಹ ಭಾವದಿಂದ ಮುಕ್ತರಾಗಿ. ಇಲ್ಲಿ ಯಾರೂ ಇಲ್ಲ, ಕೇವಲ ಇರುವುದು ಒಂದೇ ಚೈತನ್ಯ. ಇಡೀ ವಿಶ್ವದ ತುಂಬೆಲ್ಲ ಇರುವುದೆಲ್ಲ ಒಂದೇ ಒಂದು ಚೈತನ್ಯ. ವಾಸನೆಯಿಂದ ನಾನಾ ಆಗಿ ಕಾಣುವುದು, ಅದು ಅರಿತರೆ ಒಂದೇ. ಪ್ರಜ್ಞೆಯಿಂದ ಗಮನಿಸಿ ಇಡೀ ಶರೀರವನ್ನು ಚೈತನ್ಯಮಯಗೊಳಿಸಿ, ಇಡೀ ವಿಶ್ವವೆಲ್ಲವೂ ಚೈತನ್ಯಮಯ ಇದೆ ಎಂದು ಗಮನಿಸಿ, ಅನುಭವಿಸಿ. ಈ ಚೈತನ್ಯದೊಳಗೆ ಅಮರೇಗೌಡರ ಚೈತನ್ಯವೂ ಇದೆ. ಅದು ಬೇರೆ. ಚೈತನ್ಯಕ್ಕೆ ಸಾವಿಲ್ಲ, ಅದು ಅವಿನಾಶಿ. ನಿಧಾನವಾಗಿ ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮಧ್ಯಭಾಗದಲ್ಲಿ ತಂದು ಉಚ್ಚೆ ಕಣ್ಣುಗಳ ಮೇಲಿರಿಸಿಕೊಂಡು ಕಣ್ತೆರೆದು ನಿಮ್ಮ ಕರವನ್ನು ಕಣ್ಣುಗಳ ಮೇಲಿರಿಸಿಕೊಂಡು ಸರ್ವಾಂಗ ಸ್ಪರ್ಶಿಸಿಕೊಳ್ಳಿ. ಇವತ್ತು ಅವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ ಬಂದು ನಾವು ನೆನಪನ್ನು ಮಾಡಿಕೊಡ್ತೇವೆ. ಅದೇನಂತಿದೆ ಕಾರ್ಯಕ್ರಮ? ನೆನಹು ಕಾರ್ಯಕ್ರಮ. ಮನುಷ್ಯನಿಗೆ ನೆನಪೇ ಬಂಧನ. ಏನು ಬಂಧನ? ನೆನಹೇ ಬಂಧನ. ಹಾಗಾದ್ರೆ ಮಾಡೋ ತಪ್ಪೇನು? ಆ ನೆನಹನ್ನ ಎಲ್ಲಿ ನಷ್ಟವಾಗುವುದು ಅಂತ ತಿಳಿದುಕೊಳ್ಳಲಿಕ್ಕೆ ಆ ನೆನಹನ್ನ ಮಾಡಿರುವುದು ನಾವು. ಆ ನೆನಹು ಎಲ್ಲಿ ಹೋದರೆ ನಷ್ಟವಾಗುವುದು? ಎಲ್ಲರನ್ನು ದುಃಖಪಡಿಸುವುದು ನೆನಪು, ವ್ಯಕ್ತಿಯಲ್ಲ. ವ್ಯಕ್ತಿ ಇಲ್ಲ, ನೆನಪು ಇದೆ. ನಮ್ಮನ್ನು ದುಃಖಪಡಿಸುವುದು ವ್ಯಕ್ತಿಯಲ್ಲ, ನಮ್ಮ ನೆನಪು. ನಮ್ಮ ಶತ್ರು ವ್ಯಕ್ತಿಯಲ್ಲ, ನೆನಪು. ಯಾರನ್ನು ಬಿಡಬೇಕೀಗ? ವ್ಯಕ್ತಿಯನ್ನೋ ನೆನಪನ್ನೋ? ವ್ಯಕ್ತಿ ಹೋಗಿತ್ತ.
ವ್ಯಕ್ತಿ ಇಲ್ಲ, ಆದ್ರೆ ಮನುಷ್ಯ ದುಃಖಿತನಿದ್ದ. ನೆನಪು ಹೋಗ್ಬೇಕು. ಆಧ್ಯಾತ್ಮ ಆ ನೆನಪನ್ನ ಕರಗಿಸುವ ಕಲೆಯನ್ನು ಹೇಳುವುದು. ಎಲ್ಲಿ ಕರಗುತ್ತ ಅಂತ. ಅಶಾಂತಿ, ಶಾಂತಿ, ಆನಂದ ಎಷ್ಟಿವೆ? ಅಶಾಂತಿ ಎಲ್ಲಿದೆ? ಅಶಾಂತಿ ಪ್ರಕೃತಿ. ಶಾಂತಿ ಅಂತರ್ಮುಖ. ಆನಂದ ಹೃದಯ. ಎಲ್ಲಿದೆ? ನಾವು ಬಹಳ ಮಾಡೋ ಆನಂದ ಅಂದ್ರೆ ನಾವು ಹೇಳಿದ್ರು ನಮ್ಮ ಶರಣರು, ಸಂಗೀತ ಹಾಡೋರಿಗೆಲ್ಲ ಆನಂದ. ಸಂಗೀತ ನಿಯರೆಸ್ಟ್ ಟು ಸೋಲ್, ನಾಟ್ ಎ ಸೋಲ್ ಬಟ್ ನಿಯರೆಸ್ಟ್ ಟು ಸೋಲ್. ಅದಕ್ಕೆ ಅಷ್ಟು ರೆಸ್ಪೆಕ್ಟ್ ಇದೆ. ಬಟ್ ಇಟ್ ಈಸ್ ನಾಟ್ ಎ ಸೋಲ್, ಬಟ್ ಇಟ್ ಈಸ್ ನಿಯರೆಸ್ಟ್ ಟು ಸೋಲ್. ಅದಕ್ಕೆ ನಮಗೆಲ್ಲರೂ ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ಮುಳುಗುವುದಿಲ್ಲ ಮನುಷ್ಯ ಅಷ್ಟ. ಆ ನಾದದೊಳಗೆ ಭ್ರಮಿತನಾಗಿ ನಿಲ್ತಾನೆ ಮನುಷ್ಯ. ನಾದ ಬಿಟ್ಟು ಬ್ರಹ್ಮದೊಳಗೆ ಮುಳುಗಿದರೆ ನೀ ಬ್ರಹ್ಮ. ಸಂಗೀತದವರಿಗೆ ನಾದವೇ ಬ್ರಹ್ಮ ಆಗಿರುತ್ತೆ. ನಾದ ಬಿಟ್ಟು ಬ್ರಹ್ಮನಲ್ಲಿ ಮುಳುಗುವುದಿದೆ ಅಲ್ಲಿ. ಎಲ್ಲರಿಗೂ ಒಂದೊಂದು ರೋಗಗಳಿವೆ. ನಮಗೂ ಒಂದು ರೋಗ, ನಾನು ಹೇಳ್ತೇನೆ ಅನ್ನೋದೊಂದು ರೋಗ. ಎಲ್ಲರಿಗೂ ಒಂದೊಂದು ಇರುತ್ತೆ. ಆದರೂ ಅವರೇ ಗಮನಿಸಬೇಕು. ನಾನಲ್ಲ ನಿಮ್ಮನ್ನ ಗಮನಿಸಿ ಹೇಳು. ಅಶಾಂತಿ ಎಲ್ಲಿದೆ? ಪ್ರಕೃತಿ ಅಂದ್ರೆ ದೇಹ. ದೇಹವೇ ನಾನೆಂದು ತಿಳಿದುಕೊಂಡರೆ ಈ ಜಗತ್ತಿನಲ್ಲಿ ಅಶಾಂತಿಯಿಂದ ನೀನು ಮುಕ್ತನಾಗುವುದು ಅಸಂಭವ, ಅಸಂಭವ, ಅಸಂಭವ. ನಿಮಗೆ ಯಾರಿಗಾದ್ರೂ ನಿಮ್ಮ ಹೃದಯದಲ್ಲಿ ದುಃಖ ಇತ್ತಂದ್ರೆ ಕಿತ್ತು ಹೆಸರೇ. ದುಃಖ ಇದೇನಾ ಈ ಕ್ಷಣ? ಪ್ರಕೃತಿ ನಾನಾದಾಗ ದುಃಖ, ಅಶಾಂತಿ. ಅಂದ್ರೆ ಈ ತೋರಿ ಕೆಡುವಂತಹ ಶರೀರವೇ ನಾನಾದಾಗ ಮನುಷ್ಯನಿಗೆ ದುಃಖ. ಎಲ್ಲಿದೆ ನಮಗೆ ಅಶಾಂತಿ ಆಗುತ್ತಂದ್ರೆ ನಾವು ಯಾವ ಲೆವೆಲ್ನಲ್ಲಿ ಇದ್ದೀವಿ ಅಂತ ಗೊತ್ತಾಯ್ತು. ಎಲ್ಲಿ? ಫಸ್ಟ್ ಬಾಡಿಯಲ್ಲಿ ಇದೆ, ವಿಸಿಬಲ್ ಬಾಡಿ. ಇದು ಅಂಡರ್ಸ್ಟುಡ್, ಅದು ಹೇಳುವುದಲ್ಲ. ಅದು ಬಹಳ ಮಾಡಿ ನಿಮಗೆ ನೀನು ದೇಹಭಾವಿಯಾಗಿದ್ದೀ ಅಂತಂದ್ರೆ ನಿನ್ನ ಅಹಂಕಾರ ಜಾಗೃತಿ ಆಗುತ್ತೆ. ನಾನು ಊರು ದಾಟು ಬಿಡೋದಿಲ್ಲ ನೀನು. ಬಹಳ ವಿಚಿತ್ರದ. ಯಾರು ನೀನು? ನಿಮಗೆ ಕನ್ಫರ್ಮ್ ಆಗುವ ಯಾವ ಬಾಡಿ ನಾವು ಹೇಳಿದ್ರೆ ನಿಮ್ಮ ಅಭಿಮಾನಕ್ಕೆ ಪೆಟ್ಟಾಗ್ತಾ ಇದ್ರೆ ಸರಿ. ನಾನು ನಿಮ್ಮ ಅಭಿಮಾನವನ್ನು ಪರೀಕ್ಷಿಸುವುದಿಲ್ಲ. ನಮಗೆ ದುಃಖ ಆಗುತ್ತೆ ಅಂದ್ರೆ ನಾನು ಪ್ರಕೃತಿಯಲ್ಲಿ ಸಮ್ಮಿಳಿತನಾಗಿದ್ದೀನಿ. ಬಟ್ ಐ ಆಮ್ ನಾಟ್ ಕ್ರಾಸ್ ಫಿಸಿಕಲ್ ಬಾಡಿ ಅಂತ. ನಾನು ಇದನ್ನು ಕ್ರಾಸ್ ಮಾಡಿಲ್ಲ ಅಂತ. ನಿಮಗೆಲ್ಲ ಕನ್ಫರ್ಮ್ ಆಯ್ತಾ ಎಷ್ಟನೇ ಕ್ರಾಸ್ನಲ್ಲಿದ್ದೀರಿ ಅಂತ? ಫಸ್ಟ್ ಕ್ರಾಸ್ನಲ್ಲಿದ್ದೇವೆ ಬಹಳ ಜನ. ಸೆಕೆಂಡ್, ಅಶಾಂತಿ ಆಗುತ್ತೆ ನನಗೆ ಅಂತಂದ್ರೆ ನಾನೇನು ಫಸ್ಟ್ ಕ್ರಾಸ್ನಲ್ಲಿ ಇದ್ದೇನೆ. ಎರಡನೇ ಶಾಂತಿ, ಎರಡನೇ ಕ್ರಾಸ್. ಮನುಷ್ಯನ ಮನಸ್ಸು
ಬಾಹ್ಯ ಪ್ರಪಂಚದ ಇಂದ್ರಿಯ ಸುಖವನ್ನು ತ್ಯಜಿಸಿ ಅಂತರ್ಮುಖದ ಸುಖವನ್ನು ಅಪೇಕ್ಷಿಸಿ ಅಂತರ್ಮುಖನಾದರೆ ಸೆಕೆಂಡ್ ಕ್ರಾಸ್. ಎಷ್ಟನೇ ಕ್ರಾಸ್ನಿಗೆ ಅಂತ ನೋಡ್ತಾ ಇರಬೇಕು. ನನ್ನ ಮರಿಗೌಡ್ರಿಗೆ ಹೇಳಿದೆ ನಾನು, ನಮ್ಮ ಮಾತು ಕಿವಿಯಾಗ ಹಾಕಿ ಏನು ನಾವು ಬಾಂಧವ್ಯದ ಏನು ಸಂಬಂಧ ಇತ್ತು ದುಃಖ ಪಡ್ತಾರೆ. ನಾನು ಫಸ್ಟ್ ಕ್ರಾಸ್ನಿಂದ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡಿದೆ ನಾನು. ಇಲ್ಲ, ನನಗೆ ಬಹಳ ವರ್ಷದಿಂದ ಇದೇ ಕ್ರಾಸ್ ಇಂಟ್ರೆಸ್ಟ್ ಇದೆ, ನಾನು ಇಲ್ಲೇ ವೇಟ್ ಮಾಡ್ತೇನೆ. ನಮಗೂ ಕನಿಕರ ಕ್ರಾಸ್ ಮಾಡಿ ಬೇಗ ಬೇಗ ಊರು ಮುಟ್ಟೋಣ ಅಂತ ನಾನು ಅಷ್ಟೇ. ನನಗೆ ಪರಿಚಯ, ನನಗೆ ಪ್ರೀತಿಸಿದವರಿಗೆ ಕ್ರಾಸ್ನಿಂದ ಬೇಗ ದಾಟಿಸ್ಬೇಕು ಅಂತ ಅಪೇಕ್ಷೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ನಾನು ನಿಮಗೇನಾದ್ರೂ ಶತ್ರುನ್ ಥರ ಕಾಣಿಸ್ತೇನೆ, ಮಿತ್ರನ ಶತ್ರುನ? ನಿಮಗೆ ಕ್ರಾಸ್ ಬಿಡು ಅಂತ ಹೇಳಬಾರ್ದು, ನಿಮಗೆ ಇನ್ನೊಂದು ಅಭ್ಯಾಸ ಆಗಿದೆ. ಯಾಕಾಗಿದೆ ಅಂತ ಕೇಳಿದ್ರೆ, ಡೈಲಿ ಅದೇ ಹೋಟೆಲ್ದಲ್ಲಿ ಕುಂತೊಂದು ಕಪ್ ಚಹಾ ಕುಡಿದು 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 ಈ ಹೋಟೆಲ್ ನಮ್ಮದನ್ನಂಗೆ ಆಗಿದೆ. ಇನ್ನೊಂದು ಡೈಲಿ ಅಲ್ಲೆಲ್ಲ ಮನುಷ್ಯನಿಗೆ ಎಲ್ಲಿ ಕೂಡ್ತಿ ಆ ವಾಸನೆ ಆಗುತ್ತಂತ. ಈ ಜಾಗ ನಂದ ಅಂತ ನಾವು, ಈ ಮನೆ ನಂದೇ ಅಂತ ನಾವು. ಜ್ಞಾನಿ ಹಾಗಲ್ಲ, ಜಸ್ಟ್ ಫ್ಲೈಯಿಂಗ್ ಬರ್ಡ್. ಸುಮ್ಮನೆ ಆನಂದದ ಈ ಮರದೊಳಗೆ ಕೂಡಬೇಕು, ಎದ್ದೋಗ್ಬೇಕು ಅಷ್ಟೇ. ಇನ್ನು ನೀವು ಆನಂದವಾಗಿ ಕೂತ್ಕೊಂಡಿದ್ರೆ ಎರಡು ಮಾತು ಹೇಳಬೇಕು, ಹೋಗ್ಬೇಕು ಅಷ್ಟೇ. ಈ ಊರಾಗ ಬಹಳ ಪ್ರೀತಿ ಮಾಡ್ತಾರೆ ನನ್ನಂದ್ರೆ ಮೂರ್ಖಿದ್ದೆ ಅಂತಾನೆ. ನಿಮ್ಮ ಪ್ರೀತಿ ನಿಮ್ಮ ದ್ವೇಷ ಯಾವ ಕಾಲಕ್ಕೆ ಹೇಗಾಗುತ್ತೆ ಅಂತ ಬ್ರಹ್ಮನಿಗೂ ಗೊತ್ತೆ. ಜ್ಞಾನಿ ಯಾರನ್ನೂ ಪ್ರೀತಿಸುವುದಿಲ್ಲ, ಯಾರನ್ನೂ ದ್ವೇಷಿಸುವುದಿಲ್ಲ. ಸಮತ್ವದಿಂದ ಜಗತ್ತಿನಲ್ಲಿ ವರ್ತಿಸ್ತಕ್ಕಂಥವನು ಜ್ಞಾನಿ. ಸೆಕೆಂಡ್ ಕ್ರಾಸ್ ಮರಿಬಾರ್ದ, ನಂಗೆ ಹೇಳ್ತಾ ಹೋಗ್ತೇನೆ. ಹಸಿವಾಗಿತ್ತಂದ್ರೆ ಬಿಟ್ಟು ಬಿಡ. ಇನ್ನು ಅಪ್ಪವ್ರನ್ನ ಮಾತಾಡೋರು 20 ನಿಮಿಷ ಅಂದ್ರೆ ಬುದ್ಧಿ ಮತ್ತೆ ಮಂದಿ ಅದು ಈಗ ಆಗ್ಲೇ ನಮ್ಮ ಶರಣರು ಹೇಳ್ಯಾರ, ಅದನ್ನು ವೈಲೇಟ್ ಮಾಡಬಾರ್ದು ಅಂತ ಆರ್ಡರ್ ಮಾಡಿ ಹೋಗಿದ್ದಾರೆ ಅವರು. ಆ ಹಸುವಿನ ನಾವು ನಿಗಿಸೋರು ಭಾಳ ಮಂದಿ ಇದಾರಪ್ಪ. ಈ ಹಸು ನಿಗಿಸೋರು ನೋಡ್ರಿ, ನಾವು ಆ ಕ್ರಾಸ್ ಬಿಡಿಸಿದ್ರು ನಾವು ಹಚ್ಕೊಂಡು ಹೋದ ಮಂದಿ ಎಷ್ಟೋ ಬಸ್ನ ಇಲ್ಲಿಂದ ಹಾರಿಸುತ್ತಾರೆ. ಮತ್ತೆ ಹಾಗೆ ಸುಮ್ಮನೆ ಎಲ್ಲರನ್ನ ಹಚ್ಚಿಕೊಳ್ಬಾರದು. ಹೋಗೋ ಬಸ್ಸಿಗೆ ಹಾರಿದ್ರೆ ಏನ್ ಮಾಡ್ತಾರೆ? ಹತ್ತಿಸ್ಕೊಂಡಿರೋ ನಮ್ಮವ್ರಂತ ಇವ ಹಾರಿ ಬಿಡ್ತಾನ. ಆ ಸ್ಟ್ಯಾಂಡ್ ನೋಡಿದ್ರೆ ಅಷ್ಟು ಮಮಕಾರ ಇವನಿಗೆ ಹಾರಿ ಬಿಡ್ತಾನ. ಅದಕ್ಕೆ ಮತ್ತೆ ನಾವೇನಾದ್ರೂ ನಿಮ್ಮಲ್ಲಿ ಜೋರ್ಲಿ ನಮ್ಮ ವೆಹಿಕಲ್ನಾಗ ಹತ್ತಿಸ್ಕೊಂಡಿವಿ ಅಂತಂದ್ರೆ ಜಿಗದ್ರ ಅಪರಾಧಿ ನಾನಾಗ್ತೇನೆ. ಅಪರಾಧ ಮತ್ತೆ ಕೇಸ್ FIR ನನ್ನ ಮೇಲೆ ಆಗುತ್ತೆ. ಅದಕ್ಕೆ ಜ್ಞಾನಿಗಳು ಬಲವಂತವಾಗಿ ಜ್ಞಾನ ಹೇಳಬಾರ್ದು ಅಂತ. ಏನ್ ಮಾಡಬಾರ್ದು? ಹೇಳಬಾರ್ದು. ಯಾರೋ ಒಬ್ಬ ಶರಣ ಹೇಳ್ತಾರೆ, ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಒಡವೆ ಎಂದರಿಯಬೇಕು. ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಉತ್ತರವಾಗುವುದೆಂದರಿಯ. ನಾನೇನಾದ್ರೂ ಪ್ರೀತಿ ಮಾಡಿ ನಿಮ್ಮನ್ನ ಕರ್ಕೊಂಡೋದೆ ಅಂದ್ರೆ ಅಪರಾಧ. ನಿಮ್ಮ ಹುಡುಗನ ಹಿಂಗ್ ಮಾಡ್ಯಾನ ಅಂತ ಅವರೇ ಒಂದು ನನ್ನ ಕರ್ಕೊಂಡೋದ್ರೆ ಉತ್ತರವಾಗುವುದೆಂದರೆ. ಹಾಗೆ ನೀವೇನಾದ್ರೂ ಪ್ರೀತಿಸಿ ನಮ್ಮ ಬಸ್ನಾಗ ಕೂತರ ಸರಿ ಅಡ್ಡಿ ಹೇಗೆ ನೀವ ಕೊಡೋರ ನಾನು ಹಚ್ಚುದು. ಈಗ ಅಮರೇಗೌಡ ನೆನಪದ ನಿಮ್ ತಲೆ ಅದಾ? ಇಲ್ಲ, ಇದು ನಮನ.
ಮರಿಬೇಕು. ಮನುಷ್ಯ ತಲೆಯೊಳಗಿರುವುದನ್ನು ಮರೆಸಲಿಕ್ಕೆ ಮಾತನಾಡಬೇಕಷ್ಟೇ ನಾವು, ಅಷ್ಟೇ. ಹೀಗೆ ಮನುಷ್ಯ ಭೌತಿಕ ಪ್ರಪಂಚದ ವಿಷಯದಿಂದ ಮುಕ್ತನಾಗಿ ಅಂತರಾತ್ಮದಲ್ಲಿ ಬೆರೆಯಲು ಇಚ್ಛಿಸುವವನು ಸೆಕೆಂಡ್ ಕ್ರಾಸ್ ತಲುಪಿದ. ನಮಗೆ ಅಂತರ್ಮುಖಿ ಆಗಬೇಕಂತ ಇಚ್ಛೆ ಆಗಬೇಕು ಮನುಷ್ಯ. ನಿಮಗೇನೋ ಪಕ್ಕದ ಮನೆ ತಗೋಬೇಕಂತ ಇಚ್ಛೆ ಆಗುತ್ತೆ, ಪಕ್ಕದ ಹೊಲ ತಗೋಬೇಕಂತ ಇಚ್ಛೆ ಆಗುತ್ತೆ, ಏನೇನೋ ಅದಾವ ಮುಂದಿನವೆಲ್ಲ ನಿಮಗೆ ಗೊತ್ತು. ಏನು ಇಚ್ಛೆ ಅದ ನಿಮಗೆ? ಆಧ್ಯಾತ್ಮವನ್ನು ನನ್ನ ಉಸಿರನ್ನಾಗಿ ಮಾಡಿಕೊಂಡು ಬದುಕುವಂತಹ ಮನುಷ್ಯನ ಇಚ್ಛೆ ಏನಾಗಬೇಕು ಅಂತ ಕೇಳಿದ್ರೆ ಸದಾ ಅಂತರ್ಮುಖಿಯಾಗಿರುವ ಇಚ್ಛೆ. ಆಧ್ಯಾತ್ಮ ಮಾತನಾಡುವುದಲ್ಲ ಅದು. ಆಧ್ಯಾತ್ಮ ಎಂದರೆ ಜೀವಿಸುವುದು ಅದರಂತೆ. ಬಹಳ ಮಂದಿ ಇದನ್ನೇನ್ ಮಾಡ್ಕೊಂಡಿವಿ ನಾವು? ಹೇಳುವುದಂತ ತಿಳ್ಕೊಂಡಿವಿ. ಆಧ್ಯಾತ್ಮ ಹೇಳುವುದಲ್ಲ, ಆಧ್ಯಾತ್ಮ ಬದುಕುವುದು. ಹಾಗೆ ಬದುಕುವುದು ಅದು ಜೀವನ. ಹೀಗೆ ಇದನ್ನೇ ನಾನು ಬದುಕನ್ನಾಗಿ ಮಾಡಿಕೊಂಡಾಗ ನನ್ನ ಮನಸ್ಸು ಸದಾ ವಿಷಯದಿಂದ ಮುಕ್ತನಾಗಿ ಅಂತರ್ಮುಖದಲ್ಲಿ ಇಚ್ಛಿಸುತ್ತಿರಬೇಕು, ತವಕಿಸುತ್ತಿರಬೇಕು ಮನ. ಇದು ಎರಡನೇ ಕ್ರಾಸಿಗೆ ಬಂದೇನೆ ಅಂತ. ವಿಷಯ ಸುಖದಿಂದ ವಿಮುಖನಾಗಿ ಆತ್ಮ ಸುಖವನ್ನು ಇಚ್ಛಿಸ್ತಾ ಇದೆ ಮನ ಅಂದ್ರೆ ಸೆಕೆಂಡ್ ಕ್ರಾಸ್ ಬಂದೆ. ಎಷ್ಟನೇ ಕ್ರಾಸ್ನಾಗಿರಿ ಈಗ? ನೋಡ್ಬೇಕು, ನೀವು ನೋಡ್ಬೇಕು, ನಾನಲ್ಲ ಹೇಳಿ. ಎಷ್ಟನೇ ಕ್ರಾಸಿಗೆ ಬಂದೇವೆ? ನಾನು ಹೇಳೇನಂತ ನೀವು ಬಂದೇವೆ ಅನ್ನಬಾರದು, ನೀವೆಲ್ಲಿರಿ ನೋಡ್ಬೇಕು. ನೀವು ಫೋನ್ನಾಗ ಹೇಳ್ತಿರ್ತೀರಿ, ಇಲ್ಲ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ. ಹಂಗೆ ಸುಳ್ಳು ಹೇಳಬಾರ್ದು. ನೀವು ಫೋನ್ ಹೇಳೋರು ನಾನು ಬಗ್ಲಾಕ್ ಕೂತಿರ್ತಾರ, ನಾವಿನ್ನೂ ಸಿಂಧೂರ ಮುಟ್ಟಿಲ್ಲ, ಮಸ್ತಿ ಆಗಿವಿ, ಸಿಂಧೂರಿಗೆ ಬಂದಿವಿ ಅಂತ ಹೇಳ್ತಾರೆ. ಹಿಂಗ್ಯಾಕೆ ಹೇಳ್ತೇವೆ ಅಂದ್ರೆ ಅದು ಹಾಗೆ ರೀ ಫೋನ್ ಅಂದ್ರೆ. ಮತ್ತೆ ನೀವು ಯಾಕೆ ರಾಸಿಗೆ ಬಂದೀವಿ ಅಂತಂದ್ರೆ ಅದ್ರಂಗೆ ಸುಳ್ಳು ಹೇಳಿದ್ರೆ, ಹಂಗೆ ಸುಳ್ಳು ಹೇಳಿದ್ರೆ ಅಲ್ಲ. ಎಲ್ಲಿದ್ದೀರಿ ಅಂತ ಗೊತ್ತಾಯ್ತಾ? ಮೂರನೇ ಕ್ರಾಸ್. ಒಂದು ಪ್ರಕೃತಿ, ಒಂದು ಅಂತರ್ಮುಖ, ಇನ್ನೊಂದು ಹೃದಯ. ಹೃದಯದಲ್ಲಿ ಏನಿದೆ ಅಂತ ಕೇಳಿದರೆ ಏನಿದೆ? ಪ್ರೀತಿ ಅಲ್ಲ, ಪ್ರೇಮ. ಪ್ರೀತಿಗೂ ಪ್ರೇಮಕ್ಕೂ ವ್ಯತ್ಯಾಸ ಇದೆ. ಪ್ರೀತಿ ಪ್ರೇಮ ಅಲ್ಲ. ಪ್ರೀತಿಯಲ್ಲಿ ಕಾಮವಾಸನೆ ಇರುತ್ತೆ, ಪ್ರೇಮದಲ್ಲಿ ಭಕ್ತಿ ಇರುತ್ತೆ. ಅದಲ್ಲ. ಅದಕ್ಕೆ ನೀನು ನನ್ನನ್ನು ಪ್ರೀತಿಸ್ತೀಯೇನು ಅಂತ ಕೇಳ್ತಾ ಹುಡುಗರು, ಆ ಕೇಳಬಾರದು ಅಂತ ಹೇಳ್ತಾ ಇರ್ತಾರೆ. ಅವನಿಗೆ ಈಸಿ ಆಗುತ್ತೆ, ಹುಚ್ಚಿ ಹಿಂಗೆ ಕೇಳಬಾರ್ದು, ನನ್ನನ್ನು ಪ್ರೇಮಿಸ್ತೀಯೇನ ಅಂತ ಕೇಳಬೇಕು. ಯಾವುದು ಅಂತರ್ಮುಖದಲ್ಲಿ ನೀನು ಹೋಗಿರುವೆಯಲ್ಲ ಅದು ನಿನಗೆ ಪ್ರೇಮವಾಗಿದೆನಾ? ಈಗ ಇವೆಲ್ಲ ವಿಷಯಗಳು ನಿಮಗೆ ಪ್ರೇಮ ಆಗಿದೆನಾ, ಪ್ರೀತಿ ಆಗಿದೆ? ಪ್ರೇಮ. ಪ್ರೇಮ ಆಗಿತ್ತು ಅಂತಂದ್ರೆ ಆ ಪ್ರೇಮ ಹೃದಯಕ್ಕೆ ಸೇರುವುದು. ಆ ಪ್ರೇಮವನ್ನ, ಆ ನೆನಪನ್ನ ಪ್ರೇಮಪೂರ್ವಕವಾಗಿ ಹೃದಯದಲ್ಲಿ ಸೇರಿಸಿದರೆ ಅದು ಶೂನ್ಯ ಆಗುತ್ತೆ. ದುಃಖ ಇಲ್ಲ, ನೆನಪು ನಷ್ಟ. ಎಲ್ಲಿ? ಹೃದಯದಲ್ಲಿ. ನಮ್ಮ ನೆನಪು ನಷ್ಟ ಆಗಬೇಕಂದ್ರೆ ನಾವು ಹೃದಯದವರೆಗೂ ಪ್ರಯಾಣ ಮಾಡಬೇಕಿನ್ನು. ಎಲ್ಲಿದ್ದೀವಿ ನಾವಿನ್ನು? ಸ್ಥೂಲ ಸೂಕ್ಷ್ಮ ಹೃದಯದವರೆಗೂ ನಾವು ಪ್ರಯಾಣ ಮಾಡಿದಾಗ ಯಾವ ನೆನಪುಗಳು ನಮ್ಮನ್ನ ಬಾಧಿಸುವುದಿಲ್ಲ. ಅಕ್ಕ ಹೇಳಿದಂತೆ ಕಾಯ ಅಳಿದರೇನು ಉಳಿದರೆ, ಕಾಯ ನಾಯಿ ತಿಂದರೇನು ನೀರು ಕುಡಿದರೆ. ಇವರು ಎಲ್ಲಿ ನಿಂತವರು ಅಂತ ಕೇಳಿದರೆ ಹೃದಯದಲ್ಲೇ ನಿಂತವರು. ಅವರೇ
ಇಷ್ಟೆಲ್ಲ ಅಧ್ಯಾತ್ಮ ಹೇಳ್ತೇವೆ, ಆ ಶರೀರದ ನೆನಪು ಬಂದ್ರೆ ಕಣ್ಣಾಗ ನೀರು ಬರುತ್ತೆ. ಎಷ್ಟು ನಮಗೆ ಇನ್ನು ಅನ್ಕಾನ್ಸಿಯಸ್ ಮೈಂಡ್ ನಲ್ಲಿ ಇದ್ದೀವಿಲ್ಲ ಅಂತ ನಾವು. ಬಟ್ ಇಟ್ ಈಸ್ ನಾಟ್ ಎ ರೈಟ್ ಕಾನ್ಸಿಯಸ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರಾಂಗ್ ಕಾನ್ಸಿಯಸ್ ಅಂತ ನಾನು ಅನ್ಕೊಂಡೆ. ಕಾನ್ಸಿಯಸ್ ಇದೆ, ತಪ್ಪು ತಿಳುವಳಿಕೆ ಆಗಿದೆ. ವ್ಯಕ್ತಿಯನ್ನೇ ನೀನು ಸತ್ಯ ಅಂತ ತಿಳ್ಕೊಂಡಿದ್ದೆ ಅಂತ. ವ್ಯಕ್ತಿ ಅಲ್ಲ, ಯಾವುದು ಪ್ರಕೃತಿ ಇದೆ ಅದರಲ್ಲಿ ಪರಿವರ್ತನೆ ಇದೆ. ಏನಿದೆ? ಪರಿವರ್ತನೆ ಆಗಿದೆ. ಅದನ್ನು ಸತ್ಯ ಅಂತ ತಿಳಿದುಕೊಂಡು ದುಃಖಿಸುವುದು ಅದು ನಿನ್ನ ತಪ್ಪು. ಹುಟ್ಟುವಾಗಲೇ ಮನುಷ್ಯ ತಿಳಿದಿರಬೇಕು, ಇದು ಪ್ರಕೃತಿ ಒಂದು ದಿನ ವಿಕೃತಿಯಾಗಿ ನಾಶವಾಗುವುದು ಅಂತ ಗೊತ್ತಿರಬೇಕು. ಮನುಷ್ಯ ಹುಟ್ಟಿದಾಗ, ಮಗು ಹುಟ್ಟಿದಾಗ ನಾವು ಗೊತ್ತಿರ್ಬೇಕೇ ಇಲ್ಲ. ಇದು ಗೊತ್ತಿಲ್ಲದಕ್ಕೆ ಮನುಷ್ಯನಿಗೆ ದುಃಖ ಆಗುತ್ತೆ. ಇದನ್ನು ತಿಳಿಸಲಿಕ್ಕೆ ಜ್ಞಾನಿಗಳು ಬೇಕು ಅಂತ. ನಮಗೆ ಜ್ಞಾನಿಗಳು ಯಾಕೆ ಬೇಕಾಗ್ತಾರ ಅಂತ ಕೇಳಿದ್ರೆ, ಈ ಮನುಷ್ಯನಿಗೆ ಈ ಜೀವ ಎಂಥ ಜ್ಞಾನಿಯಾದರೂ ಆಗಿರು, ದೊಡ್ಡ ಜ್ಞಾನಿಗಳೇನು ಮುಕ್ತರಾದರು ಅಂತಲ್ಲ, ಸಣ್ಣ ಜ್ಞಾನಿಗಳೇನು ಸಂಸಾರಿಗಳಾದರು ಅಂತಲ್ಲ. ಜ್ಞಾನಿ ಹೇಳ್ತಾನೆ ಯಾರು ಮುಕ್ತ ಅಂತ. ಅವಜ್ಞಾನಿಯಾದಡೇನು ದೇಹಾವಸಾನದಲ್ಲಿಯ ಕಾಲದಲ್ಲಿಯ ಭಾವದಂತೆ ತಪ್ಪಲರಿಯದು. ಇಲ್ಲಿ ದೇಹಾವಸಾನದ ಕಾಲದಲ್ಲಿಯ ಭಾವದಂತೆ ತಪ್ಪಲರಿಯದು. ಭಾವವೆಂಬುದು ಜನ್ಮಕ್ಕೀಡು, ನಿರ್ಭಾವವೆಂಬುದು ಜನ್ಮಕ್ಕೆ ಕಾಡುಗಿಚ್ಚು ನೋಡಾಕಬಿಲ ಸಿದ್ಧನಲ್ಲಿ ಕಾಚು. ಬೇಕಾದಂತ ಜ್ಞಾನಿಗಳಲ್ಲಿ 4 ವೇದಗಳನ್ನ, 6 ಶಾಸ್ತ್ರ, 18 ಪುರಾಣ, 28 ಆಗಮಗಳನ್ನ ನಿರರ್ಗಳವಾಗಿ ಹೇಳುವಂತವರೇ ಆಗಿರಿ. ದೇಹಾವಸಾನದಲ್ಲಿಯ ಕಾಲದಲ್ಲಿಯ ಭಾವದಂತೆ ತಪ್ಪಲರಿಯದು. ದೇಹದ ಅವಸಾನದ ಸ್ಥಿತಿಯಲ್ಲಿ ಏನು ನಿನಗೆ ಭಾವ ಇರುವುದು ಅದರಂತೆ ಜನ್ಮ ತಪ್ಪಲ್ಲ. ಹೌದಾ? ಜಡಭರತ ಜಿಂಕೆಯಾಗಿ ಹುಟ್ಟಿದಂತ ಕೇಳ್ತೇವೆ. ಜಿಂಕೆಯ ಮೋಹದಿಂದ ಜಡಭರತ ಜಿಂಕೆಯ. ಹಾಗೆ ಅಂತಿಮದೊಳಗೆ ಇದನ್ನಾರು ನೋಡಿಕೊಳ್ಳುವರು ಅಂತ ಚಿತ್ತ ಸೇರಿತು, ಜನನ ಆಯಿತು. ಎಷ್ಟು ಸೂಕ್ಷ್ಮ ಇದೆ ತತ್ವ. ಅದಕ್ಕೆ ನಮಗೆ ಈ ಬೌದ್ಧ ಧರ್ಮದ ಬಾರ್ದೋ ಅಂತ ಒಂದು ಕಾರ್ಯಕ್ರಮ ಮಾಡುತ್ತಾರೆ. ಏನ್ ಕಾರ್ಯಕ್ರಮ? ಬಾರ್ದೋ ಕಾರ್ಯಕ್ರಮ. ಮರಣ ಶಯ್ಯದ ಮೇಲೆ ಮಲಗಿರುವಾಗ ಬಿಕ್ಕುಗಳು ಹೇಳ್ತಾ ಇರ್ತಾರೆ, ಮುಖ್ಯ ಬೆಕ್ಕು, ಈಗ ನೀನು ಶರೀರವನ್ನು ತ್ಯಾಗ ಮಾಡುತ್ತಿರುವೆ, ಜಾಗ್ರನಾಗಿರು, ಜಾಗ್ರನಾಗಿರು, ಜಾಗ್ರನಾಗಿರು. ಸಾಯುವವರೆಗೂ ಹೇಳ್ತಾ ಇರ್ತಾರೆ. ಬಟ್ ಅಂತಿಮದೊಳಗೆ ಮತ್ತೇನಾದರೂ ನನ್ನನ್ನು ಅನ್ಕಾನ್ಸಿಯಸ್ಗೆ ತಳ್ಳಿದರೆ, ಅವರಲ್ಲೊಂದು ಸಂಪ್ರದಾಯ ಇದೆ. ನನ್ನನ್ನು ತಳ್ಳಿದರೆ ಅಂತ ಅವ್ರೇನು ಹೇಳ್ತಿರ್ತಾರೆ, ನೀನು ಈ ದೇಹವನ್ನು ತ್ಯಾಗ ಮಾಡುತ್ತಿರುವಿ, ಜಾಗ್ರನಾಗಿರು, ದೇಹ ನೀನಲ್ಲ. ನೀವು ಯಾರಿಗಾರೆ ಹೇಳಿರಿ ನಿಮ್ಗೆ? ಅಯ್ಯೋ, ಎಷ್ಟು ನೀನು ಅಂತ್ಯದೊಳಗೆ ಏನೆಲ್ಲ ನೋಡ್ತೀಯಲ್ಲ ಅವೆಲ್ಲವೂ ನಿನ್ನ ಬಂಧನಕ್ಕೆ ಕಾರಣ. ನಿಜವಾದ ಹಿತೈಷಿ ಅಂದ್ರೆ ಯಾರು ಅಂತ ಕೇಳಿದ್ರೆ
ಅಂತ್ಯದಲ್ಲಿ ಸಾಯುವವನು ನೀನಲ್ಲ, ನೀನು ಆತ್ಮನಿರುವಿ, ಲಿಂಗನಿರುವಿ ಎಂದು ಹೇಳುವಂಥವನು ನನ್ನ ಹಿತೈಷಿಯವನು. ಯಾರು ಹೇಳಿವು ನಾವು? ಹೇಳುವುದೇ ಇಲ್ಲ. ಅವರನ್ನು ನೋಡಿ ಅಳುವುದರೊಳಗೆ ಇದ್ದೇನೆ. ಹೇಳ್ತೀರೇನು ನೀವು? ಆತನ ಪ್ರೇಮಿಗಳೆಷ್ಟು? ನನಗೇನು ಅಳುವುದು ನನಗೆ ಗೊತ್ತಿಲ್ಲ. ನಿಮ್ಮನ್ನು ಅಳುವವ್ರನ್ನ ನೋಡಿದ್ರೆ ನನಗೆ ಹೃದಯ ಬಹಳ ಹೆಂಡತಿ. ನೀವು ಎಷ್ಟನೇ ಕ್ರಾಸ್ ದಾಟೋದ್ರಿಂದ ಎಷ್ಟನೇ ಕ್ರಾಸ್ ದಾಟೋದ್ರಿಂದ ಅಂತ ನನಗೆ ಚಿಂತೆ ಆದ್ರೆ ನೀವು ನನ್ನ ಲಕ್ಷಣೆ ಮಾಡೋದು. ನನ್ನ ವಾಹನ ಬಂದು ನಿಮ್ಮ ಮುಂದೆ ನಿಂತಿರ್ತದೆ, ನನ್ನ ವಾಹನನೇ ನೋಡೋದು. ಆ ವಿಚಿತ್ರನೇ. ಸತ್ತ ಮೇಲೆ ಹೇಳ್ತಿರ್ತಾರ, ಶರೀರ ತ್ಯಾಗ ಮಾಡಿದ ಮೇಲೆ ಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಾನ. ಅವ್ ಕೇಳ್ತಾರೆ, ಸತ್ತ ಮೇಲೆ ಯಾಕೆ ಹೇಳ್ತೀಯ ಅಂತ ಹೇಳ್ತಾನೆ. ಸ್ಥೂಲ ದೇಹದಿಂದ ಮುಕ್ತನಾಗಿ ಸರ್ವ ವಾಸನೆಯಿಂದುಕ್ತನಾಗಿ ಸೂಕ್ಷ್ಮ ದೇಹ ವಾಸನೆಯನ್ನು ಹೊತ್ತು ಹೋಗುತ್ತಿರುವುದು ಅದು ಕಾನ್ಸಿಯಸ್ ಕ್ರಿಯೇಟ್ ಆಗಲಿ ಅಂತ ಹೇಳುತ್ತದೆ. ಎದಕ್ಕೆ ಹೇಳ್ತಾನ? ಕಾನ್ಸಿಯಸ್ ಕ್ರಿಯೇಟ್ ಆಗಬೇಕು, ಸೂಕ್ಷ್ಮ ಶರೀರಕ್ಕೆ ಆಗಬೇಕು. ದೇಹ ಬಿಟ್ಟ ಮೇಲೆ ಪ್ರತಿಯೊಬ್ಬ ಮನುಷ್ಯ ಸಾಯುವಾಗ 72,000 ನಾಡಿಗಳಲ್ಲಿರುವಂತಹ ಪ್ರಾಣಶಕ್ತಿಯನ್ನ ಹೀರಿಕೊಳ್ಳುವಾಗ ಆಗುವಂತಹ ನೋವು ನಮ್ಮ ಶತ್ರುಗಳಿಗೂ ಬೇಡ. ಆ ನೋವನ್ನ ಜೀವಿ ಅನುಭವಿಸಲಿಕ್ಕೆ ಅಸಮರ್ಥ ಅಂತ ತಿಳಿದುಕೊಂಡು ಭಗವಂತ ಸಾಯುವಾಗ ಪ್ರತಿಯೊಬ್ಬ ಮನುಷ್ಯನನ್ನ ಮೂರ್ಛಿತನನ್ನಾಗಿ ಮಾಡ್ತಾನೆ. ಅನಸ್ತೇಶಿಯ, ಗಾಢ ಅನಸ್ತೇಶಿಯ ಮೂರ್ಛೆ. ಏನದು? ಭಗವಂತ ಅನಸ್ತೇಶಿಯ ಕೊಡ್ತಾನಂತ ಯಾರಿಗೂ ಗೊತ್ತಿಲ್ಲ. ಮೂರ್ಛಾವಸ್ಥೆಯಲ್ಲಿ ಪ್ರಾಣ ಬಿಟ್ಟು ಸೂಕ್ಷ್ಮ ಶರೀರದ ಜೊತೆ ಸರ್ವ ವಾಸನೆಗಳನ್ನು ಕಟ್ಟಿಕೊಂಡು ಹೋಗುವ ಜೀವಕ್ಕೆ ಎಚ್ಚರಾಗುವಂತ ಹೇಳುತ್ತೆ ಸಾಹಿತ್ಯ. ಎಚ್ಚರ. ಎಂಥ ಜ್ಞಾನಿಯಾದರೂ ಹೀಗೇನಾದರೂ ಅಂತಿಮದೊಳಗೆ ಏನು ಭಾವ ಇರುತ್ತೆ ಅದರಂತೆ ಜನ್ಮ ಆಗುತ್ತೆ. ಅದಕ್ಕೆ ದಯವಿಟ್ಟು ಇನ್ನು ಮೇಲೆ ನೀವು ಯಾರಾದರೂ ಹೋಗಿ ಹಂಗಾಗಬಾರ್ದಾಗಿತ್ತು ಹಿಂಗಾಗಬಾರ್ದಾಗಿತ್ತು ಅಂತ ಇವೆಲ್ಲ ಅಳದೇಕೆ ಮಾತಾಡಬೇಡ್ರಿ. ನಿಮ್ಮ ಶರಣತ್ವಕ್ಕೆ ಶೋಭನೆ ಅಲ್ಲ. ಸತ್ಯ ಸಂದೇಶವನ್ನು ಹೇಳುವುದು ಶರಣ. ಈಗ ಹೇಳ್ಬೇಕು ಮನುಷ್ಯ. ಅನಸ್ತೇಶ ಕೊಟ್ಟಾಗ ಮೂರ್ಛಿತದಲ್ಲಿ ಪ್ರಾಣ ಬಿಡುತ್ತೆ. ಆ ಮೂರ್ಛಿತದಲ್ಲಿ ಪ್ರಾಣ ಬಿಟ್ಟ ಸಲುವಾಗಿ ನಾವು ನೆನಪನ್ನು ಕಾರ್ಯಕ್ರಮ ಇಟ್ಟುಕೊಟ್ಟೇವೆ. ಬ್ರಾಹ್ಮಣರು 11 ವೈದಿಕರು 11 ದಿವಸದಲ್ಲಿ ಇಟ್ಕೊಳ್ತಾರೆ, 13 ದಿವಸದಲ್ಲಿ ಇಟ್ಕೊಳ್ತಾರೆ. ಏನು? ಮೂರ್ಛಿತ ಆತ್ಮ ಜೀವ ಚೇತರಿಸಿಕೊಳ್ಳಲಿಕ್ಕೆ 3 ದಿನ ಬೇಕಂತ ಕನಿಷ್ಠ. ಅದಕ್ಕೆ ನಾವು ಇಟ್ಕೊಂಡಿರ್ತೀವಿ, ನಮಗೆ ಗೊತ್ತಿಲ್ಲ ಅವೇ. ಇವೆಲ್ಲ ಶಬ್ದಗಳನ್ನು ಕೇಳಿದ ಮೇಲೆ ಇನ್ನು ನಾನು ಸತ್ತೀನಿ ಅಂತ ಕನ್ಫರ್ಮ್ ಆಗುತ್ತದೆ. ಈ ಎಲ್ಲ ಸಂಬಂಧಗಳ ನಂಟನ್ನ ಬಿಟ್ಟು ಮತ್ತೊಂದು ಯೋನಿಯಲ್ಲಿ ಪ್ರವೇಶ. ಅದನ್ನು ಹೇಳಲಿಕ್ಕೆ ಈ ಕಾರ್ಯಕ್ರಮ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ಸತ್ಯನೇ ಅಂತ ಗೊತ್ತಾಗುವುದು 3 ದಿನ ಅಂತ ಕೆಲವು ಸಿದ್ಧಾಂತಗಳು, ಕೆಲವು 13 ದಿನ ಅಂತ ಸಿದ್ಧಾಂತಗಳು, ಅವರವರ ವಿಶ್ವಾಸ. ಕನಿಷ್ಠ ಪಕ್ಷದಲ್ಲಿ 3 ದಿನದಲ್ಲಿ ಆಗುತ್ತೆ, 13 ದಿನದಲ್ಲಿ ಆಗುತ್ತೆ. ಆ ಎಲ್ಲ ಆ ಜೀವಾತ್ಮ ಬಂದು ತನ್ನ ಪ್ರೀತಿ ಉಳ್ಳವರಲ್ಲಿ ಎಲ್ಲವೂ ಸುತ್ತಾಗುತ್ತೆ. ಅದನ್ನ ನಾವು ಗುರುತಿಸುವಂತಹ ಸಾಮರ್ಥ್ಯವೇ ಇರುವುದಿಲ್ಲ ನಮ್ಮಲ್ಲಿ. ನಾವೆಲ್ಲ ಬಾಡಿ ಲೆವೆಲ್ ಇರುವ ಕಾರಣ ಅದರದ್ದು ಗಮನಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೂಕ್ಷ್ಮ ತರಂಗಗಳನ್ನು. ಆಗ ಆ ಜೀವಕ್ಕೆ ಈ ಮೆಸೇಜ್ ಹೋದ ತಕ್ಷಣ ನಾನು ಇಲ್ಲ ಆ ಶರೀರದಲ್ಲಿ ಅಂತ ಗೊತ್ತಾಗಿ
ಮುಂದೆ ತನ್ನ ವಾಸನೆಗನುಗುಣವಾಗಿ ಯೋನಿಯನ್ನ ಅರಸುತ್ತಾ ಹೋಗುವುದು. ನೆಕ್ಸ್ಟ್ ಹೀಗೆ ಹೋಗುತ್ತೆ. ಅದಕ್ಕೆ ಈ ನೆನಹಿನ ಕಾರ್ಯಕ್ರಮಗಳನ್ನು ಮಾಡೋದು. ಹೀಗಿದ್ರೆ ನೀನು ಹೋಗಿಬಿಡಪ್ಪ ಅಂತ ನಮಗೆ ಗೊತ್ತಿಲ್ಲ. ಹೀಗೆ ಹೇಳುವುದಕ್ಕೆ ಮಾಡುವುದು ಕಾರ್ಯಕ್ರಮ. ಅವರನ್ನು ಕೊಂಡಾಡಿ ಮತ್ತಿಷ್ಟು ದುಃಖ ಪಟ್ಕೊಂಡ್ರೆ ಅದಕ್ಕೆ ಮನುಷ್ಯನಿಗೆ ಈ ತೆರನಾಗಿರತಕ್ಕಂತಹ ಭಾವನೆಗಳನ್ನು, ಆ ನೆನಹನ್ನ ನಷ್ಟ ಮಾಡಿ ಮುಕ್ತನನ್ನಾಗಿ ಮಾಡುವುದಕ್ಕೆ ಕಾರ್ಯಕ್ರಮಗಳು. ನೆನಹು ಎಲ್ಲಿ ಸಾಯುತ್ತೆ? ಸ್ಥೂಲ ಶರೀರದೊಳಗಿದ್ದರೆ ನಷ್ಟವಾಗುವುದಲ್ಲ, ಸೂಕ್ಷ್ಮ ಶರೀರದೊಳಗಿದ್ದರೂ ನಷ್ಟವಾಗುವುದಲ್ಲ. ಆ ನೆನಹು ಹೃದಯ ಪ್ರವೇಶ ಮಾಡಿದಾಗ ಆ ಪ್ರೇಮದ ತೋಟಕ್ಕೆಯಲ್ಲಿ ನೆನಹು ನಷ್ಟವಾಗುವುದು. ಎಲ್ಲಿ ನಷ್ಟ ಆಗ್ತದೆ ಅಂತ ಕೇಳಿದ್ರೆ ಪ್ರೇಮದಲ್ಲಿ ಬಿದ್ದಾಗ ಮನುಷ್ಯ ನಷ್ಟ ಆಗ್ತದೆ. ಹಾಗೆ ನೆನಪು ಸಮೇತ ನಮ್ಮ ಜೀವನದ ಎಲ್ಲ ನೆನಪುಗಳು ನಷ್ಟ ಆಗುವುದು ಹೃದಯ ಪ್ರೇಮದ. ಅದಕ್ಕೆ ನಮ್ಮ ನೆನಪು ಹೃದಯದಲ್ಲಿ ಸೇರಿದೆ. ಹೃದಯ ಅಂದರೆ ಏನು ಅಂತ ಮತ್ತೊಂದು ಸಣ್ಣ ಒಂದು ಸಂಶಯ ಹುಟ್ಟುತ್ತೆ ಮನುಷ್ಯ. ಹೃದಯ ಅಂದರೆ ಏನು? ಹೃದಯ ಅಂದ್ರೆ ಬೇರೇನೂ ಅಲ್ಲ, ಒಂದಿಷ್ಟು ಎರಡೂ ಕಲ್ಪನೆಗಳಿಂದ ಮುಕ್ತನಾಗಿ ಈಗ ಒಂದು ಶಬ್ದ ಇದೆ, ನಾನು ಮಾತಾಡ್ತಾ ಇರ್ತೇನೆ. ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಹೋಗುವಾಗ there is something gap. ರಿಟರ್ನ್ ಬರಬೇಕಾದ್ರೆ ಸಮಥಿಂಗ್ ಗ್ಯಾಪ್ ಇರುತ್ತೆ. ನೀವು ನೋಡ್ರಿ, ಒಂದು ಶಬ್ದ ಮಾತಾಡಿ ರಿಟರ್ನ್ ಬರಬೇಕಾದ್ರೆ ಮೊದಲ ಎಂಟಿ ಆಗುತ್ತೆ ಮೈಂಡ್, ಆಮೇಲೆ ರಿಟರ್ನ್ ಆಗುತ್ತೆ. ಎಂಟಿ ಸ್ಪೇಸ್ ಈಸ್ ನಥಿಂಗ್ ಬಟ್ ಏನದು? ಹೃದಯ. ಅಲ್ಲಿ ಸೇರಿದಾಗ ನೆನಪು ನಷ್ಟ. ಅಲ್ಲಿ ಸೇರಿಸಲಿಕ್ಕೆ ನಾವು ಹೋಗಿರುವುದು, ಇಷ್ಟೆಲ್ಲ ಕೂತ್ಕೊಂಡಿರುವುದು ಎದಕ್ಕೆ ಅಂತ ಕೇಳಿದ್ರೆ ಆ ನಮ್ಮ ನೆನಪುಗಳನ್ನು ಆ ಹೃದಯದಲ್ಲೇ ಸೇರಿಸಿ ನಷ್ಟ ಮಾಡಿಕೊಂಡು ಶೂನ್ಯನಾಗಿ ಇರುವುದು. ಆತ್ಮನ ಪ್ರೇಮದ ತೋಳ್ತೆಕ್ಕೆಯಲ್ಲಿ ನನ್ನನ್ನೇ ನಾನು ಕಳೆದುಕೊಂಡಿರುವುದು. ಇದು ನೆನಪು ಕಾರ್ಯಕ್ರಮ. ನೆನಪು ಮಾಡಿದ್ರೆ ನೆನಪು ಸತ್ತಿರ್ಬೇಕು, ಅಂಥ ನೆನಪು ಮಾಡಬೇಕು ಮನುಷ್ಯ. ನಮಗೆ ನೆನಪು ಮಾಡಿದ್ರೆ ದುಃಖ ಬರ್ತದಂದ್ರೆ ಅದಕ್ಕೆ ದಯವಿಟ್ಟು ಇನ್ನು ಯಾರದೇ ಕಾರ್ಯಕ್ರಮ ಮಾಡಿದ್ರೆ ಏನು ಮಾಡಬೇಕು? ನೆನಪು ಸಾಯಬೇಕು, ನೆನಪು ಹುಟ್ಟಬೇಕು. ದಯವಿಟ್ಟು ನೀನು ಮಾತಾಡಿ ನೆನಪು ಹುಟ್ಟಿಸಿ ಮತ್ತೆ ಒಳ ಕಚ್ಚಬೇಡ. ಹೌದಾ? ಅದಕ್ಕೆ ಶರಣರು ಎದಕ್ಕೆ ಬಂದರು ಅಂತ ಕೇಳಿದ್ರೆ, ನಮ್ಮ ಶರಣರು ಒಂದು ಮಾತು ಹೇಳಿದರು. ಶರಣರೆಲ್ಲರೂ ಅವ್ರದ್ದೆಲ್ಲ ಉಳಿಯುತ್ತೆ ಹೆಸರು, ನಮ್ಮದು ಅಳದು ಹೋಗುತ್ತಾ ಅಂತ. ಶರಣರು ಹೆಸರು ಯಾಕೆ ಉಳಿದು ಅಂತ ಕೇಳಿದ್ರೆ, ನಮ್ಮ ಹೆಸರು ಯಾಕೆ 3 ದಿವಸದಲ್ಲಿ ನಮ್ಮನ್ನು ಊಟ ಮಾಡಿ ತಣ್ಣಗೆ ಬಿಟ್ಟು ಬಿಡ್ತಾರ ಅಂತ ಕೇಳಿದರೆ, ಅವರಿಗೂ ನಮಗೊಂದು ಡಿಫರೆನ್ಸ್ ಇದೆ. ಏನು ಡಿಫರೆನ್ಸ್ ಇದೆ ಅಂತ ಕೇಳಿದ್ರೆ, ಅವರು ಬದುಕಿದ್ದು ತನಗಾಗಿ ಅಲ್ಲ. ಯಾರಿಗಾಗಿ? ಪರಹಿತಕ್ಕೆ, ಜಗತ್ತ ಕಲ್ಯಾಣಕ್ಕಾಗಿ ಜೀವಿಸಿದವರು ಅವರು. ಅವರ ಹೆಸರು ಉಳಿಯಿತು. ಸ್ವಾರ್ಥಕ್ಕೆಲ್ಲ ಬದುಕಿದವರು ಅವರೆಲ್ಲ, ಜಗತ್ತ ಕಲ್ಯಾಣಕ್ಕಾಗಿ ಜೀವಿಸಿದವರ ಹೆಸರು ಉಳಿತು. ನಮ್ಮದು ಯಾಕೆ 3 ದಿನದಲ್ಲೂ ಹೋಳಿಗೆ ಊಟ ಮಾಡ್ತಾರಂದ್ರೆ ಅವರಿಗೆಷ್ಟು ನಾನು ಸತ್ತದ್ದು ಇಷ್ಟ ಆಗಿರ್ಬೇಕು. 3 ದಿವಸ ಆಗಿದ್ದು ಆಗ್ಲೇ ಸ್ವೀಟ್ ಅದ ಮನೆಯವರು. ಏನಿದರ ಅರ್ಥ? ಸರಿ ಅಂತ ಏನು ಮನುಷ್ಯ ವಿಚಾರ ಮಾಡಬೇಕು. ನಾವು ಮಾಡುವಂತಹ ಕರ್ಮಗಳಲ್ಲಿ ಅಡಗಿದೆ ರಹಸ್ಯ. ನಮಗೆ ಕರ್ಮ ಮಾಡುವುದು ಗೊತ್ತಿದೆ, ಅದರ ರಹಸ್ಯ ಗೊತ್ತಿಲ್ಲ ಮನುಷ್ಯ. ಹೀಗೆ ಮರೆತು ಬಿಡ್ತಾರೆ ನಮ್ಮನ್ನ ಅಷ್ಟೇ. ಯಾಕಂತ ಕೇಳಿದ್ರೆ ಸ್ವಾರ್ಥಕ್ಕಾಗಿ ಜೀವಿಸಿದವರು ನಾವು.
ಸ್ವಾರ್ಥಕ್ಕಾಗಿ ಜೀವಿಸಿದವರು 3 ದಿನ ಅಷ್ಟೇ ನೆನಪು. ಸ್ವಾರ್ಥರಹಿತವಾಗಿರತಕ್ಕಂಥ ಬದುಕಿದವರನ್ನ ಸಹಸ್ರ ವರ್ಷದವರೆಗೂ ನೆನಪಿರುತ್ತೆ, ಯುಗವರೆಗೂ ನೆನಪಿರುತ್ತೆ, ಯುಗದವರೆಗೂ ನೆನಪಿರುತ್ತೆ. ಯಾಕಂತ ಹೇಳಿದ್ರೆ ಅವರು ನಿಸ್ವಾರ್ಥಕ್ಕಾಗಿ ಜೀವಿಸಿದವರು, ಹೀಗೆ ಬದುಕಿದರವರು. ನಮ್ಮ ಚಿಲ್ಕರಾಗಿ ಶರಣರು ಒಂದು ಮಾತು ಹೇಳಿದ್ರು, ಮತ್ತೆ ಹೇಳ್ತಾ ಹೋಗ್ಬೇಕು, ನೆನಪಾಗಿರೋದು. ಅವ್ರು ಏನ್ ಹೇಳಿದ್ರು, ಜಲ್ದಿ ಸತ್ರ. ಯಾರು ನೀವ್ ಹೇಳಿದ್ರೆ ಯಾರು ಹೇಳಿದ್ರು? ನೀವೇ ಇಂಥವರೆಲ್ಲ ಹೇಳೋದ್ರಲ್ಲಿ ನೀನು ಕೋಳೆ ಆಡುವ ಸರ್. ಅಂದ್ರೆ ಸ್ವಲ್ಪ ತಪ್ಪು ಮಾಡ್ಯ ನಾವು, ಜಲ್ದಿ ಹೋಗ್ಬೇಕು. ಬಹಳ ದಿನ ಬದುಕ್ತಾನ ಅಂತಂದ್ರೆ ಅವ್ನು ಹೆಚ್ಚು ದಿನ ತಪ್ಪು ಮಾಡ್ಯ ನಾವು. ಹೌದಾ? ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನೆಕ್ಸ್ಟ್ ಒಂದಿದೆ, ಇದನ್ನ ಯಾಕೆ ನೆನಪಿಸ್ತೀನಿ ಅಂತಂದ್ರೆ ಅದೇ ಡೆಡ್ ಎಂಡ್ ಟ್ರ್ಯಾಕ್ ಮಾಡಬಾರ್ದಂತ, ಮತ್ತಿಷ್ಟಕ್ಕೆ ಸೀಮಿತ ಆಗಬಾರ್ದು. ಅದ್ರ ಮುಂದೆ ಇನ್ನೊಂದಿದೆ. ಜ್ಞಾನಿಗಳು ಹೆಚ್ಚು ದಿನ ಬದುಕಿದ್ದಾರೆ. ಉದಾಹರಣೆ ಪ್ರಹ್ಲಾದ 30,60,20,000 ವರ್ಷ ಬದುಕಿದ್ದ. ನೀವೆಲ್ಲ ಇಂದಿನ ಜ್ಞಾನಿಗಳನ್ನು ನೀವು ತೆಗೆದುಕೊಂಡ್ರೆ ಹೆಚ್ಚು ಬದುಕಿದ್ದಾರೆ. ಯಾಕೆ ಬದುಕಿದ್ರು? ಉದಾಹರಣೆ, ನಾನು ರಾಮಕೃಷ್ಣ ಪರಮಹಂಸರದು ಒಂದು ಉದಾಹರಣೆ. ರಾಮಕೃಷ್ಣ ಪರಮಹಂಸರು ಜೀವಿತಾವಧಿಯಲ್ಲಿ ಅವರಿಗೆ ಸರ್ವ ವಾಸನೆಗಳ ನಷ್ಟ ಆಗುತ್ತೆ. ವಾಸನೆ ನಷ್ಟ, ಶರೀರ ನಷ್ಟ. ಶರೀರ ನಷ್ಟ ಆಗುತ್ತಾ ಅಂತ ತಿಳಿದುಕೊಂಡು ಅವ್ರೇನ್ ಮಾಡಿದ್ರು ಅಂತ ಕೇಳಿದ್ರೆ, ಒಂದಿಷ್ಟು ಜಗತ್ತಿಗೆ ಏನಾದ್ರೂ ಇದರಿಂದ ಉಪಕಾರ ಆಗುತ್ತೇನೋ ಅಂತ ಒಂದು ಆಸೆ ಹುಟ್ಟಿತ್ತು. ಆಗ ಅವ್ರು ಏನ್ ಹೇಳಿದ್ರು, ಎಲ್ಲ ವಾಸನೆಗಳ ನಷ್ಟ ಆಗಿವೆ, ವಾಸನೆ ನಷ್ಟ ಆಗಿ 3 ದಿವಸದೊಳಗೆ ಮರಣ ಇದೆ ಅಂತ ಶಾಸ್ತ್ರ ಹೇಳುತ್ತೆ, ಮತ್ತೆ ಏನ್ ಮಾಡುವುದು ಅಂತ ವಿಚಾರ ಮಾಡಿದ್ರು. ರಾತ್ರಿ ವಾಸನೆ ನಷ್ಟ ಆಯ್ತು ಅಂತ ಗೊತ್ತಾಯ್ತು ರಾಮಕೃಷ್ಣ. ನೋಡಿದ್ರು, ಅವರು ಒಂದು ಇಚ್ಛೆಯನ್ನ ಬಲವಂತವಾಗಿ ಇರಿಸಿಕೊಂಡ್ರು. ಏನ್ ಇಚ್ಛೆ? ರಾಮಕೃಷ್ಣ ಪರಮಹಂಸರಿಗೆ ಅನ್ನ ಮೀನ್ ಸಾರ್ ಅಂದ್ರೆ ಬಹು ಇಷ್ಟ. ಕರಾವಳಿಯ ಬ್ರಾಹ್ಮಣರು ಅದನ್ನು ಇರಿಸಿಕೊಂಡ್ರು ಬಲವಂತವಾಗಿ, ಇಲ್ಲಾಂದ್ರೆ ಶರೀರ ಬಿಡಬೇಕು. ಹೀಗೆ ನಿತ್ಯ ಬ್ರಹ್ಮಸಭೆಯೊಳಗಿಂದ ಎದ್ದು ಓಡೋಗ್ತಿದ್ರಂತ. ಅಡಿಗೆ ಮನೆಗೆ ಒಗ್ಗರಣೆ ಹಾಕಿಬಿಟ್ರೆ ಸಾಕು, ಎದ್ದು ಓಡೋಗ್ತಿದ್ರು. ಶಾರದಾ ಮಾತೆಯವರು ಕೇಳಿದ್ರು, ಬ್ರಹ್ಮಜ್ಞಾನಿಗಳಂತ ಜಗತ್ತು ನಿಮ್ಮನ್ನು ಗುರುತಿಸಿದೆ, ಒಂದು ಒಗ್ಗರಣೆ ಕೊಟ್ಟರೆ ಎದ್ದು ಬ್ರಹ್ಮಸಭೆ ಬಿಟ್ಟು ಒಳಗೆ ಬಂದ್ರೆ ಅದೇ ಹಾಗೆ ಬ್ರಹ್ಮಜ್ಞಾನಿ ಅಂತಾರ ನಿನ್ನ ಅಂತ ಕೇಳಿದರು. ಈ ಸಂಶಯ ಶಿಷ್ಯರಲ್ಲಿ ಮೂಡಿತು. ಇದು ಬಹಳ ದಿನಗಳಿಂದ ಹೀಗೆ ನಡೆದು 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 ಅವರಿಗೂ ಒಂದು ಸಲ ಸತ್ಯ ಹೇಳಬೇಕಂತ ಬಂತು ತಲೆಯವರು. ನೋಡು ಶಾರದಾ, ನೀನಿಷ್ಟು ಬಲವಂತ ಮಾಡಿ ಅದನ್ನು ಕೇಳ್ತಾ ಇದ್ದೀಯಲ್ಲ, ನಾನೆಂದು ಅನ್ನ ನಿನ್ನ ತಟ್ಟೆಯಲ್ಲಿ ತಂದಾಗ ನಿನ್ನ ಅನ್ನದ ತಟ್ಟೆಗೆ ಮುಖ ತಿರುಗಿಸಿ ಎಂದು ಕೊಡ್ತೀನಿಲ್ಲ, ಮುಂದೆ 3 ದಿನದಲ್ಲಿ ಮರಣ ಇದೆ ಅಂತ ಕೇಳಿದ್ದೀನಿ. ಗೊತ್ತಾಗ್ಲಿಲ್ಲ ಶಾರದೆ, ಸುಮ್ಮನಿದ್ದು ಮುಂದೊಂದು ದಿನ ಬಂದ. ಇವರ ತಟ್ಟೆ ಹಿಡಿದು ಮುಂದೆ ನಿಂತರು, ಅದನ್ನು ನೋಡಲಿಲ್ಲ ಅವರು. ಶಾರದಾ ಮಾತೆಯ ಕೈಯೊಳಗಿರುವ ತಟ್ಟೆ ಜಾರಿ ಬಿತ್ತು. ನಾನೆಂಥ ತಪ್ಪು ಮಾಡಿದೆ ಅಂತ ಗೊತ್ತಾಯಿತು. ಜ್ಞಾನಿಗಳು ಹೆಚ್ಚು ಕಾಲ ಜೀವಿಸಿದರೂ ತಮಗೋಸ್ಕರ ಅಲ್ಲ, ಪಾಪ ಇತ್ತಂತಲ್ಲ, ಜಗತ್ತ ಕಲ್ಯಾಣವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಹೆಚ್ಚು ದಿನ ಬದುಕಿದ ಜ್ಞಾನಿಗಳು ಉಂಟು. ಒಂದೇ ತೀರ್ಮಾನ ಮಾಡಬಾರ್ದು. ಅದಕ್ಕೆ ಇವೆಲ್ಲವನ್ನು ತಿಳಿದುಕೊಂಡು ನಾವೆಲ್ಲರೂ ನೆನಹಿನಿಂದ ಮುಕ್ತರಾದರೆ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಂತ ಶಾಂತಿಯನ್ನು ಆ ಪರಮಾತ್ಮ ಆತ್ಮಕ್ಕೆ ಕೊಡಲಿ ಅಂತ ಹೇಳಿ ಆ ಕುಟುಂಬಕ್ಕೂ ಸರ್ವರಿಗೂ ಆತನ ಪ್ರೇಮಿಗಳಿಗೆಲ್ಲರಿಗೂ ಶಾಂತಿಯನ್ನು ಕೊಡಲಿ. ಈ ರೀತಿ ನೆನಹು ನಷ್ಟವಾಗಿ ಆತನನ್ನು ಹೃದಯ ಮಂದಿರದಲ್ಲಿ ಕಾಣುವಂತಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಷಯಕ್ಕೆ
ಹುಟ್ಟೇ ಇರಲಿ, ಸಾವೇ ಇರಲಿ, ನೋವೇ ಇರಲಿ, ನಲಿವೇ ಇರಲಿ, ಸಮಚಿತ್ತ ಸಮಭಾವ ನಮ್ಮದಾಗಿರಲಿ.